ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಪ್ರೀತಿಯ ತೇಜ ಭರತ್. ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾನು ಅಪ್ಪ ನನ್ನ ಮಗಳು ಹೊರಗಡೆ ಹೋಗ್ತಿದ್ವಿ. ಎಲ್ಲಿಗೆ ಅಂತ ಬನ್ನಿ ನಾನೇ ನಿಮಗೆ ತೋರಿಸ್ತೀನಿ. ನಾನು ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ, ಯಾಕಂದರೆ ನನಗೆ ಬಯಲು ಗದ್ದೆ ಹೊಲ ತೋಟಗಳು ಅಂದರೆ ತುಂಬ ಇಷ್ಟ. ಯಾಕಂದರೆ ಫಾರ್ಮರ್ ಜೀವನ ಅಂದರೆ ನನಗೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ನೋಡಿ ಎಷ್ಟು ಒಂದೊಂದು ಸೈಡಲ್ಲೂ ಒಂದೊಂದು ಕಡೆ ಒಂದೊಂದು ಥರ ಬೆಳೆ ಮಾಡಿರ್ತಾರೆ. ಇಲ್ಲಿ ನೋಡಿ ಸ್ವಲ್ಪ ಭತ್ತ ಹಾಕಿದ್ದಾರೆ, ಕೆಲವರು ಟೊಮೊಟೊ, ತೆಂಗು, ಅಡಿಕೆ, ಬಾಳೆ ಈ ಥರ ಪ್ರತಿಯೊಂದು ಬೆಳೆದಿದ್ದಾರೆ. ಹಂಗಾಗಿ ನನಗೆ ತುಂಬ ಇಷ್ಟ. ಅದಕ್ಕೆ ಫಾರ್ಮರ್ ಜೀವನನ ಇಷ್ಟಪಡ್ತೀನಿ. ನೋಡಿ, ಇವತ್ತು ನಾವು ಕಪ್ಪಡಿ ಕ್ಷೇತ್ರದ ಸಿದ್ದಪ್ಪಾಜಿ ದೇವಸ್ಥಾನ ಅಂದರೆ ಹೆಬ್ಬಾಳು ಗ್ರಾಮದಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಪರ ಇತ್ತು. 10 ವರ್ಷಕ್ಕೊಮ್ಮೆ ಪರ ಅಂತೆ. ಇಲ್ಲಿ ನಿನ್ನೆ ಸೋಮವಾರ ದೇವ್ರ ಮೆರವಣಿಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿರ್ತಾರೆ. ಇವತ್ತು ಮಂಗಳವಾರ ಪೂಜೆ ಎಲ್ಲ ಮಾಡಿ ಅನ್ನ ಪ್ರಸಾದ ದಾನ ಇರುತ್ತೆ. ಹಂಗಾಗಿ ಇವತ್ತು ಬಂದ್ವಿ. ನಿನ್ನೆ ಬರೋಕ್ಕಾಗಲಿಲ್ಲ, ಬರೋತವ್ರಿರಲಿಲ್ಲ. ಹಂಗಾಗಿ ನಾನು ಅಪ್ಪ ಮಕ್ಕಳು ಬಂದ್ವಿ. ಈ ದೇವಸ್ಥಾನ ನಾನಂತೂ ತುಂಬ ನಂಬ್ತೀನಿ. ಯಾಕಂದರೆ ನನ್ನ ಮಗನ್ನ ಪಡೆದಿದ್ದಂಥ ದೇವರು ಅಂತಲೇ ಅಂದ್ಕೊಬೇಕು. ನನಗಂತೂ ತುಂಬ ನಂಬಿಕೆ ಈ ದೇವ್ರ ಮೇಲೆ. ಏನಪ್ಪ ಅಂದರೆ ಸಿದ್ದಪ್ಪಾಜಿ ಅಂದರೆ ಧರೆಗೆ ದೊಡ್ಡವರು. ಲೋಕಕ್ಕೆ ಅವ್ರು ಆಡಿದಂಥ ಮಾತುಗಳಾಗಿರ್ಬೋದು, ಪ್ರತಿಯೊಂದು ಎಲ್ಲವೂ ಸತ್ಯನೇ. ನೋಡಿ, ಇಲ್ಲಿ ಜನಗಳೆಲ್ಲ ಬಂದು ಆಲ್ರೆಡಿ ಪೂಜೆ ಎಲ್ಲ ಮಾಡಿಸ್ತಿದ್ರು. ನಾವು ಲೇಡೀಸು ಒಳಗಡೆ ಹೋಗಂಗಿಲ್ಲ, ಈಚೆನೇ ಇರಬೇಕಿತ್ತು. ಇವತ್ತು ಮಾತ್ರ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಇತ್ತು. ಹಂಗಾಗಿ ನಾನು ಹತ್ರದಿಂದ ಇವತ್ತು ದೇವ್ರನ್ನ ನೋಡಿದೆ. ನನ್ನ ಮಗ ನೋಡ್ತಾವನೆ. ಫಸ್ಟ್ ಟೈಮ್ ಅವನು ಹುಟ್ಟಿದ್ಮೇಲೆ ಈ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದು. ಅದನ್ನೇ ನೋಡ್ತಾ ಅವನು ಎಲ್ಗೋ ಕರ್ಕೊಬಂದಿದ್ದಾರೆ ನಮ್ಮಮ್ಮ ಅಂತ. ಇಬ್ಬರು ಕೂಡ ಗಂಟೆ ಹೊಡಿತೀನಿ ಅಂತ ಇಬ್ಬರು ಹೊಡಿತಾಯಿದ್ರು. ಅಪ್ಪಂಗೆ ಹಿಂಸೆ ಕೊಡ್ತಾ ಎಲ್ಲರೂ ಕ್ಲಿಯರ್ ಆಗೋ ಗಂಟೆ ಇದ್ದು ಲಾಸ್ಟ್ ತನಕ ಇದ್ದು ಆಮೇಲೆ ಪೂಜೆ ಮಾಡಿಸ್ಕೊಂಡು ಹೋಗೋಣ, ಲೇಟ್ ಆದರೂ ಪರವಾಗಿಲ್ಲ ಅಂತ ನಾನು ಅಪ್ಪ ವೆಯ್ಟ್ ಮಾಡಿದ್ವಿ. ಜನ ಎಲ್ಲ ಹೋದ್ಮೇಲೆ ನಾವು ಲೇಟಾಗಿ ಪೂಜೆ ಮಾಡಿಸ್ತಾ ಇದ್ವಿ. ಅಷ್ಟರಲ್ಲಿ ಅಜ್ಜಿಯವರು ಬಂದು ಪೂಜೆ ಮಾಡಿಸ್ಕೊಂಡು ಊಟಕ್ಕೆ ಹೊರಟೋಗಿದ್ರು. ಸರಿ ಅಂದ್ಬಿಟ್ಟು ನಮ್ಮದು ಪೂಜೆ ಎಲ್ಲ ಮುಗೀತು. ಪಾಪುನ ದೇವ್ರ ಹತ್ರ ಕರ್ಕೊಂಡೋಗಿ ನಮಸ್ಕಾರ ಮಾಡ್ತಿದ್ರು. ಅವ್ನು ಸ್ವಲ್ಪ ಎದ್ರುಕೊತಾ ಇದ್ದ, ಸ್ವಲ್ಪ ಭಯದಿಂದ. ಸರಿ, ಪೂಜೆ ಎಲ್ಲ ಮುಗೀತು. ಅಷ್ಟರಲ್ಲಿ ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಂತೂ ತುಂಬ ರಶ್ ಆಗಿಬಿಟ್ಟಿತ್ತು. ಸುಮಾರು 2-3 ಬೀದಿಗೆಲ್ಲ ಹಾಕಿದರು. ಇದು ಮಾತ್ರ ಸಿಂಗಲ್ ಚೇರ್ ಈ ಕಡೆಗೆ ಹಾಕಿದ್ರು. ಆ ಕಡೆ ಎಲ್ಲ ಶಾಮಿಯಾನ ಹಾಕಿ ಡಬಲ್ ಸೈಡು ಚೇರ್ ಹಾಕಿದ್ರು. ನಾವು ಆ ಕಡೆ ಹೋಗಲಿಲ್ಲ. ದೇವಸ್ಥಾನದಿಂದ ಪಕ್ಕದಲ್ಲೇ ಊಟ ಮಾಡಿ ಹೋಗೋಕ್ಕೆ ಸರಿಯಾಗುತ್ತೆ. ಇನ್ನು ಗಾಡಿ ಇಲ್ಲೇ ಹಾಕಿದ್ದೀವಲ್ವ. ಮಕ್ಕಳಿದ್ರು, ತುಂಬ ಬಿಸಿಲು ಬೇರೆ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಅವ್ರು ಊಟ ಮಾಡ್ತವ್ರೆ, ಅವ್ರು ಹಿಂದೆನೇ ನಿಂತಿದ್ರು. ಅಷ್ಟು ಜನ, ಅಷ್ಟು ರಶ್ ಇತ್ತು. ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋದು, ದೇವ್ರ ಪ್ರಸಾದ ಅಷ್ಟು ದೂರದಿಂದ ಬಂದು ಊಟ ಮಾಡಿದೆ, ಹಂಗೆ ಹೋಗಬೇಕಲ್ಲ ದೇವ್ರ ಪ್ರಸಾದನ ಅಂದ್ಬಿಟ್ಟು ಬಂದ್ವಿ. ನಾನು ವೆಜ್ಜು ಅಂದ್ಕೊಂಡು ಬಂದೆ. ನೋಡಿದ್ರೆ ಇಲ್ಲಿ ನಾನ್ ವೆಜ್ಜು, ಗೊತ್ತಿರಲಿಲ್ಲ ನನಗೆ. ಸಿದ್ದಪ್ಪಾಜಿ ನಾನು ಅನ್ನ ಸಾರು ಪಾಯಸ ಮಾಡಿರ್ತಾರೆ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಮಟನ್ ಸಾಂಬಾರು ಅಡುಗೆ ಮಾಡಿದರು. ಸರಿ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಿ ಊಟಕ್ಕೆ ಕೂತ್ಕೊಂಡ್ವಿ. ಊಟಕ್ಕೆ ಕೂತ್ಕೊತಿದ್ದಂಗೆ ನೋಡಿ, ಒಬ್ಬರಿಂದ ಒಬ್ಬರು ಹಾಳಲ್ಲಿ ರೋಲ್ ಹಾಕಿದ್ರು, ಒಬ್ಬರು ಹಾಳೆ ಕೊಟ್ಟರು, ಒಬ್ಬರು ಲೋಟ ಕೊಟ್ಟರು, ಒಬ್ಬರು ನೀರು, ಅನ್ನ, ಪ್ರತಿಯೊಂದು ಊಟನೂ ನೀಟಾಗಿ, ಎಷ್ಟು ನೀಟಾಗಿ ಬಡಿಸ್ಕೊಟ್ರು ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು ಊಟ. ನನ್ನ ಮಗಂಗೆ ಬೇರೆ ಬಿಸಿಲಿತ್ತು, ಅವನಿಗೆ ನಾನ್ ವೆಜ್ ಊಟ ಮಾಡಿಸಲ್ಲ. ದೇವ್ರ ಪ್ರಸಾದ ಅಂತ ಬರೀ ಅನ್ನ ಮಾತ್ರ ಊಟ ಮಾಡಿಸಿದ್ವಿ. ನೋಡಿ, ಫಸ್ಟು ಬೋಟಿಗೆ ಗೊಜ್ಜು ಹಾಕ್ಕೊಟ್ರು, ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಖಾರ ಅಂತ ಯಾವುದು ಊಟ ಮಾಡದೇ ಇದ್ದವಳು ಫಸ್ಟ್ ಟೈಮು ನಾನ್ ವೆಜ್ಜನ್ನ ಅಷ್ಟು ನೀಟಾಗಿ ಊಟ ಮಾಡಿದ್ಲು. ನನಗಂತೂ ಖುಷಿ ಆಯಿತು. ಕೇಳಿದ್ದಕ್ಕೆ ಅಮ್ಮ ಖಾರ ಆಗಿರಲಿಲ್ಲ ದೇವ್ರ ಪ್ರಸಾದ ಅಂತ ಹಿಂಗೋ ಹೇಳಿದ್ದಕ್ಕೆ ನೀಟಾಗಿ ಊಟ ಮಾಡಿದ್ಲು. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದೆ, ಅಷ್ಟು ಚೆನ್ನಾಗಿತ್ತು ಊಟ ಅಂತೂ. ನೋಡಿ, ಹಶ್ವಾದಾಗಲೇ ಅನ್ನದ ಬೆಲೆ ಗೊತ್ತಾಗೋದು. ನಾವು ಮನೇಲಿ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೊಳ್ಳಲ್ಲ, ಸುಮ್ಮನೆ ಹಾಕ್ಕೊಬಿಡ್ತೀವಿ. ಆ ಥರ ಬಾನಿಗೋ ಅಥವಾ ನಾಯಿಗೋ ಬಿಸಾಕ್ತೀವಿ. ದೇವ್ರ ಪ್ರಸಾದ ಅನ್ನೋದು ಭಕ್ತಿಗಿರ್ಬೋದು. ಇದೇ ಥರ ಮನೇಲಿ ಊಟ ಮಾಡಿದ್ರೆ ಅನ್ನದ ಬೆಲೆನೂ ಗೊತ್ತಾಗುತ್ತೆ. ಬೇರೆಯವ್ರಿಗೂ ನೋಡಿ, ಇಲ್ಲಿ ವೇಸ್ಟ್ ಮಾಡಿದ್ರೆ ಇನ್ನೊಬ್ರಿಗೆ ಸಾಲಲ್ಲ ಅನ್ನೋದಕ್ಕೆ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೊಂಡು ನೀಟಾಗಿ ಬುಡದೆ ಊಟ ಮಾಡ್ತೀವಿ. ಮನೇಲಾದರೆ ವೇಸ್ಟ್ ಮಾಡ್ತೀವಿ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟನ್ನು ಇತಿಮಿತಿಯಾಗಿ ಬಳಸಿ ಅಂತ ಹೇಳ್ತಾ. ನೋಡಿ, ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗೀತು. ನೋಡಿ, ಬಿಸಿಲು ಬೇರೆ ಇತ್ತು ಸಖತ್ತು. ನನ್ನ ಮಗಳು ಚಿಕನ್ ಕೇಳ್ತಿದ್ಲು, ಅಲ್ಲಿ ಚಿಕನ್ ಮಾಡಿರಲಿಲ್ಲ. ಮಟನ್ ಸಾರು, ಬೋಟಿ ಗೊಜ್ಜು ಮತ್ತು ಸೌತೆಕಾಯಿ, ನಿಂಬೆಹಣ್ಣು ಈ ಥರ ಮಾಡಿಕೊಟ್ಟಿದ್ರು. ಅವಳಿಗೆ ತುಂಬ ಚಿಕನ್ ಇಷ್ಟಪಟ್ಟು ಚಿಕನ್ ಕೇಳ್ತಿದ್ಲು. ಚಿಕನ್ ಎಲ್ಲ ಇಲ್ಲ ದೇವಸ್ಥಾನದಲ್ಲಿ ಅಂತ ಹೇಳಿ, ಸರಿ ಆಯಿತು ಅಂತ ಊಟ ಎಲ್ಲ ಮುಗಿಸಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು.
ಅಮೃತಕ್ಕಿಂತ ತುಂಬ ರುಚಿಯಾಗಿತ್ತು. ನಾನು ಹೇಳ್ತೀನಿ ಅಷ್ಟು ಅದ್ಭುತವಾಗಿತ್ತು ದೇವರ ಪ್ರಸಾದ. ಮತ್ತು ದೇವ್ರ ಮೆರವಣಿಗೆ ಇತ್ತೇನೋ, ಮತ್ತು ಡೋಲು ತಮಟೆ ಎಲ್ಲ ಬಡಿತಾಯಿದ್ರು. ಸರಿ ಅಂದ್ಬಿಟ್ಟು ದೇವ್ರಿಗೆ ಒಂದು ಪ್ರದಕ್ಷಿಣೆ ಹಾಕಿ ಪೂಜೆ ಎಲ್ಲ ಮುಗೀತು. ಅಜ್ಜಿನ ಬನ್ನಿ ನಮ್ಮೂರಿಗೆ ಹೋಗೋಣ ಅಂತ ಕರೆದೆ. ಇಲ್ಲ ನಾನು ಹಿಂಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.